ನಾವೆಲ್ಲರೂ ಮೀಟ್ ಆದಾಗ ಸುದ್ದಿ ಹೇಳ್ಕೊಂತ ಕುಂತ್ಕೊಂಡಿರ್ತೀವಲ್ವ, ಅದರಲ್ಲಿ ಟೈಮ್ ಹೋಗೋದೇ ಗೊತ್ತಾಗಲ್ಲ. ನೋಡ್ತಾ ನೋಡ್ತಾ ಇದ್ದ ಹಾಗೆ ಲಂಚ್ ಟೈಮ್ ಆಗಿತ್ತು. ಏನು ಪ್ರಿಪೇರ್ ಮಾಡಬೇಕು ಅನ್ನೋ ಒಂದು ಕನ್ಫ್ಯೂಸನು. ನಮ್ಮ ತಮ್ಮ ಇದ್ದರೆ ಹೊರಗಡೆ ಏನಾದರೂ ಆರ್ಡ್ರ್ ಮಾಡೋಣ ಅಂತಂದ. ದಿನಾ ಹೊರಗಡೆ ಬೇಡ, ಮನೆಯಲ್ಲೇ ಬೇಕು ಅಂದಾಗ ನಮ್ಮಣ್ಣ ಒಂದು ನನ್ನ ಸ್ಟೈಲ್ ರೆಸಿಪಿ ಮಾಡ್ತೀನಿ, ನನಗೆ ಬಿಸಿ ಅನ್ನ ಒಂದೇ ಮಾಡಿಕೊಟ್ಬಿಡಿ ಸಾಕು ಅಂತಂದ. ಸರಿ ಅಂತ ನಮ್ಮ ಅತ್ತಿಗೆ ಅನ್ನ ಮಾಡಿಕೊಟ್ರು. ನಾವೇನು ಮಾಡ್ತೀನಿ ಅಂತ ಒಂದು ಸ್ವಲ್ಪ ವೆಯ್ಟಿಂಗಲ್ಲಿ ಕ್ಯೂರಿಯಾಸಿಟಿಯಿಂದ ಕಾಯ್ತಾಯಿದ್ವಿ. ಅವನು ಈ ಥರ ಕಲಿಸ್ತಾ ಇದ್ದಾನೆ. ಬಿಸಿ ಅನ್ನಕ್ಕೆ ಜಾಸ್ತಿ ತುಪ್ಪ ಹಾಕಿಬಿಟ್ಟು ಮನೆಯಲ್ಲಿರೋ ಪುಡಿಗಳೆಲ್ಲ ಹಾಕ್ತಾಯಿದ್ದಾನೆ. ಕಡಲೆಪುಡಿ, ಗುರೆಳ್ ಪುಡಿ, ಶೇಂಗಾ ಪುಡಿ, ಆಮೇಲೆ ಫ್ಲಾಕ್ಸ್ ಸೀಡ್ಸ್, ಅಗಸೆ ಬೀಜದ ಪುಡಿ, ಉಪ್ಪಿನಕಾಯಿಗಳು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಮತ್ತು ತುಪ್ಪ ಕಡಿಮೆ ಆಗಿದೆ ಅಂತ ಮತ್ತೆ ತುಪ್ಪ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಕೊಟ್ಟ. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಅದರಲ್ಲಿ ಈ ಥರ ಕೈ ತುತ್ತು ಕೊಟ್ಬಿಟ್ರೆ ಆಹಾ, ಏನು ಹೇಳ್ತೀರ ಅದರ ಟೇಸ್ಟ್. ಅನ್ನ ಕಲಿಸ್ತಿರ್ಬೇಕಾದ್ರೇ ಬಾಯಲ್ಲಿ ನೀರು ಬರ್ತಾಯಿತ್ತು. ಆ್ಯಕ್ಚುಲಿ ನಮ್ಮ ಮನೆಯಲ್ಲೇ ನಾವೆಲ್ಲರೂ ತುಂಬ ಚೆನ್ನಾಗಿ ಅನ್ನ ಕಲಿಸ್ತೀವಿ. ಇದೆಲ್ಲ ನಮಗೆ ಬಂದಿದ್ದು ಅಂದರೆ ನಮ್ಮ ಅಪ್ಪನಿಂದೆ. ನಮ್ಮಪ್ಪ ಅಂತೂ ಸೂಪರಾಗಿ ಕಲಿಸ್ಕೊಡ್ತಾರೆ. ನೀವು ಯಾರ್ಯಾರು ಈ ಥರ ಮಾಡ್ತೀರಾ ಕಮೆಂಟಲ್ಲಿ ತಿಳಿಸಿ. ಈ ಕೈತುತ್ತು ಊಟದ ಮುಂದೆ ಎಂಥ 5 ಸ್ಟಾರ್ ಹೋಟೆಲ್ ಊಟನೂ ಜೀರೋ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಇವ್ನು ಕೈತುತ್ತು ಕೊಡ್ತಾ ಇದ್ದಾಗ ನನಗೆ ಅಮ್ಮಮ್ಮ ಮನೆ ನೆನಪಾಯಿತು. ನಾವು ಅವಾಗ ಚಿಕ್ಕವರಿದ್ದಾಗೆಲ್ಲ ಹಾಲಿಡೇಸ್ಗೆ ಹೋಗ್ತಾ ಇದ್ವಲ್ಲ, ಈ ಥರ ನಮ್ಮ ಅಜ್ಜಿ ಕೂರಿಸ್ಕೊಂಡು ಕೈತುತ್ತು ಕೊಡೋರು. ಆ ಮೆಮೊರೀಸೇ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು. ಅಜ್ಜಿ ಮನೆ ಅಂದ್ರೇ ಅಷ್ಟೇ ಅಲ್ವಾ, ಒಂಥರ ಎಮೋಷನು. ಎಲ್ಲರೂ ಈ ಒಂದು ಮೆಮೊರಿ ಜೊತೆ ಕನೆಕ್ಟ್ ಆಗಿರ್ತಾರೆ ಅಂತ ನನ್ನ ಫೀಲಿಂಗು. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡೋದಂತೂ ಮರೀಲೇಬೇಡಿ. ಓಕೆನಾ? ಚಲೋ ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.